ಕೇಳಿದ್ರು. ಈಗ ಈ ಶಿಕ್ಷಕರ ಕ್ಷೇತ್ರದ ನಂತರ ಈಗ ರಾಜ್ಯಸಭೆಯಲ್ಲೂ ಕೂಡ ಮುಖಭಂಗ ಮೈತ್ರಿ ಮೇಲೆ ಚುನಾವಣೆ ಮೇಲೆ ಪರಿಣಾಮ ಆಗಲ್ವಾ ಅಂತ. ನೋಡಿ, ಈ ಚುನಾವಣೆಯಲ್ಲಿ ನಮಗೆ ಅವಕಾಶ ಇದ್ದಿದ್ದು ಒಂದೇ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇದ್ದಿದ್ದು. ಪ್ರಯತ್ನ ಮಾಡಿದಿರಷ್ಟೇ, ತಪ್ಪೇನಿಲ್ಲ. ಪ್ರಯತ್ನ ಮಾಡೋದು ಕೂಡ ಒಂದು ಗೆಲುವಿನ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀರಿ. ಪ್ರಯತ್ನ ಮಾಡಿದಿರಷ್ಟೇ. ನಮಗೇನು ಗೆಲ್ಲುವಕ್ಕೆ ನಂಬರ್ ಇರಲಿಲ್ಲ ನಮ್ಮ ಹತ್ರ. ದೇರ್ ಇಸ್ ನೋ ನಂಬರ್. ಬಟ್ ಪ್ರಯತ್ನವನ್ನ ಮಾಡಿದಿರಿ. ಪ್ರಯತ್ನ ನಮ್ದು ಸಫಲತೆ ಆಗಲಿಲ್ಲ. ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನಿನ್ನೆನೂ ಕೂಡ ಅವ್ರ ಮನೆಗೆ ವಿಪ್ ಅನ್ನ ಜಾರಿ ಮಾಡಿದ್ರಿ. ನಿನ್ನೆನೂ ಕೂಡ 4-6 ಬಾರಿ ವಾಟ್ಸಪ್ ಅಲ್ಲೂ ಕೂಡ ನಮ್ಮ ವಿಪ್ ಅನ್ನ ಕಳಿಸ್ಕೊಟ್ಟಿದ್ರಿ, ಮೆಸೇಜ್ ಅನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವ್ರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. ಬಿಜೆಪಿ ಸಿಂಬಲ್ ಅಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ರೀತಿ ಹೆಬ್ಬಾರವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಬಿಜೆಪಿಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹುಡುಕೊಡು ಅಂತ ನಾವು ಕೇಳಬೇಕಷ್ಟೇ. ಈಗ ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದ್ದಾರೋ, ಏನಾಗಿದ್ದಾರೆ ಗೊತ್ತಿಲ್ಲ ನಮಗೆ. ಅವರು ಕೂಡ ವೋಟ್ ಹಾಕುವಂಥದ್ದು ತಪ್ಪಿಸ್ಕೊಂಡಿದ್ದಾರೆ. ಇವರಿಬ್ಬರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ನಮ್ಮ ಪಾರ್ಟಿಯ ಹೈಕಮಾಂಡ್ಗೆ ನಾವು ವಿಷಯವನ್ನು ತಿಳಿಸ್ತೀರಿ. ಅದೇ ರೀತಿ ಇವರಿಬ್ಬರ MLA ಶಿಪ್ ಅನ್ನು ವಜಾ ಮಾಡಬೇಕು. ಇವರಿಬ್ಬರು ಅನರ್ಹರು, MLA ಆಗಿರೋದಕ್ಕೆ ಅನರ್ಹರು ಅಂತ ವಜಾ ಮಾಡಬೇಕು ಅಂತೇಳಿ ನಮ್ಮ ಪಾರ್ಟಿಯಿಂದ, ನಮ್ಮ ಶಾಸಕಾಂಗ ಪಕ್ಷದಿಂದ ಅವರ ವಜಾಗೆ ಸ್ಪೀಕರ್ಗೆ ನಾವು ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ನಾಳೆ ನಮ್ಮ ಲೀಗಲ್ ಸೆಲ್ ಜೊತೆ ಚರ್ಚೆ ಮಾಡಿದಿರಿ. ನಮಗೆ 15 ದಿನ ಟೈಮ್ ಇದೆ. ಅಷ್ಟು ದಿನ ಟೈಮ್ ತಗೊಳಲ್ಲ. ನಾಳೆನೇ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಅವರು ರೆಡಿ ಆದ ತಕ್ಷಣ ಸ್ಪೀಕರ್ಗೆ ಇವರ ಇಬ್ಬರು MLA ಶಿಪ್ ಅನ್ನು ವಜಾ ಮಾಡುವಂಥದ್ದಕ್ಕೆ ನಾವು ಪತ್ರವನ್ನು ಕೊಡೋರಿದ್ದೇವೆ.